ಸೋನಮ್ ವಾಂಗ್ಚುಕ್ ಹೆಸರು ಕೇಳಿರ್ತೀರಿ. ಬಹಳ ಚಂದ ಐತಿದೆ. ಇವರು ಲಡಾಖ್ ಒಳಗ ಅಂದ್ರೆ ತಪ್ಪಲು ಪ್ರದೇಶದೊಳಗ ಹುಟ್ಟಿದವರು ಮತ್ತೆ ಬೆಳೆದವರು. ಹಿಂಗಾಗಿ ಅಲ್ಲಿಯ ಒಂದು ಪರಿಸರಕ್ಕೆ ಕಾಳಜಿ ಮಾಡ್ತಾರೆ. ಇವರೇನು ಇಂಜಿನಿಯರ್ ಅಲ್ಲ, ಆದರ ಪರಿಸರ ಚಿಂತಕ. ಹೊಸ ಹೊಸ ಚಿಂತನೆ ಮಾಡ್ತಾ ಆ ಒಂದು ತಪ್ಪಲು ಪ್ರದೇಶ ಅಂದ್ರ ಈ ದೇಶದ ಕಿರೀಟ ಇದ್ದಂಗ ಐತಲ್ಲ ಲಡಾಖ್, ಅದನ್ನ ಕೇಂದ್ರ ಸರ್ಕಾರ ಹಿಂಗ ಬೇಕಂಗ ಬಳಸಬಾರದು. ಅಂದರೆ ಅಲ್ಲಿಯ ಒಂದು ಪರಿಸರನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಸಮಾನ ಮನಸ್ಕದೊಳಗ, ಅಂದ್ರ ಅಲ್ಲಿಯ ಪರಿಸರ ಉಳಿಸ್ಬೇಕು ಅನ್ನೋ ವಿಚಾರದೊಳಗ ಸಮಾನ ಮನಸ್ಕರೊಳಗ ಇವರು ಒಬ್ರು. ಮತ್ತೆ ವೈಜ್ಞಾನಿಕವಾಗಿ ಯೋಚನೆ ಮಾಡುವಂತಹ ವ್ಯಕ್ತಿ ಇವರು. ಇನ್ನ ಲಡಾಖ್ಗ ಕೇಂದ್ರ ಸರ್ಕಾರ ಕೇಂದ್ರಾಡಳಿತ ಪ್ರದೇಶ ಮಾಡಿದಾಗ ಪರಿಚ್ಛೇದ 6 ಸರಿಯಾಗಿ ಬಳಸ್ತಿಲ್ಲ ಕೇಂದ್ರ ಸರ್ಕಾರ ಅನ್ನೋದು ಇವರ ವಾದ. ಈ ಹಿಂದಿ ಒಳಗ 3 ಇಡಿಯಟ್ಸ್ ಅನ್ನೋ ಪಿಕ್ಚರ್ ಬಂದಿತ್ತಲ್ಲ, ಅದ್ರೊಳಗ ಪುಂಗ್ಸುಕ್ ವಾಂಗುಡು ಅನ್ನೋ ಒಂದು ಕ್ಯಾರೆಕ್ಟರ್ ಬರ್ತಲ್ಲ, ಆ ಕ್ಯಾರೆಕ್ಟರ್ ಹೆಸರನ್ನ ಹೊರಗೆ ತೆಗಿಯಾಕ ಪ್ರೇರಣೆ ಆಗಿದ್ದ ಈ ಸೋನಮ್ ವಾಂಗ್ಚುಕ್. ಕೇಂದ್ರ ಸರ್ಕಾರ ಕೈಗಾರೀಕರಣ ಅಭಿವೃದ್ಧಿ ಅನ್ನೋ ವಿಚಾರದೊಳಗ ಅಲ್ಲಿ ಪರಿಸರ ನಾಶ ಮಾಡಾಕತೈತಿ ಅಂತ ಹೇಳೋದ್ರೊಳಗ ಮುಂಚೂಣಿಯೊಳಗಿರೋರೆ ಈ ವಾಂಗ್ಚುಕ್. ಶತಾಯ ಗತಾಯ ಅದನ್ನ ತಡೆಯಬೇಕು ಅಂತ ಹೇಳಿ ಅವ್ರು ಏನು ಪಣ ತೊಟ್ಟಿದ್ರು, ಅದ ಟೈಮ್ ಒಳಗ ನೀಟ್ ಪರೀಕ್ಷೆದ್ದು ಲೀಕ್ ಔಟ್ ಆಯ್ತು ಅಂತ ಹೇಳಿ ತೀರಾ ಇತ್ತೀಚೆಗೆ ನಿಮಗ್ ಗೊತ್ತಿರೋ ವಿಚಾರ. ಈ ನೀಟ್ ಒಳಗ ಸುಮಾರು 13ರಿಂದ 15 ಹುಡುಗರು ತಮ್ಮ ಪ್ರಾಣನ ಕಳ್ಕೊಂಡ್ರು. ಇದು ಒಂದು ಖೇದ ಸಂಗತಿ. ಮುಂದಾದರೂ ಯಾರೇ ಆದ್ರೂ ನಿಮ್ಮ ಭವಿಷ್ಯ ಇನ್ನು ಉಜ್ವಲ ಇರ್ತ. ಸಣ್ಣ ಪುಟ್ಟ ವಿಚಾರಕ್ಕ ಈ ತರದ ಅನಾಹುತಕ್ಕ ಯಾರು ಅವಕಾಶ ಕೊಡಬೇಡ್ರಿ. 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಅಥವಾ 3 ವರ್ಷ ಆಗ್ಬೋದು. ನೀಟ್ ಅನ್ನೋದು ನೀಟಾಗಿ ಬರುತ್ತ, ನೀಟಾಗಿ ಬರೋದು, ನೀಟಾಗಿ ಪಾಸ್ ಆಗಿ ನೀಟಾಗಿ ನಿಮ್ಮ ಜೀವನನ ರೂಪಿಸ್ಕೋಬಹುದು. ಇಲ್ಲಿ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ವಿಷಯಕ್ಕೆ ಆಮೇಲೆ ಬರ್ತೀನಿ. ಭವಿಷ್ಯ, ಜೀವನ, ಮಕ್ಕಳ ಜೀವನ, ಮಕ್ಕಳ ಭವಿಷ್ಯ ಅನ್ನೋದು ಬರೀ ಬರವಣಿಗೆ, ನೀಟು ಮತ್ತೆ MNC ಕಂಪನಿ ಒಳಗ ಕೆಲಸ ಮಾಡೋದು, ದೊಡ್ಡ ದೊಡ್ಡ ಕಂಪನಿ ಒಳಗ CEO ಆಗೋದ್ರಿಂದ ಅಷ್ಟೇ ಜೀವನ ಪೂರ್ಣ ಆಗಂಗಿಲ್ಲ. ಜೀವನ ಅಂದ್ರೆ ಏನು ಅನ್ನೋದನ್ನ ಸ್ವತಃ ಮಕ್ಕಳು, ಹುಡುಗರು ಅವರೇ ಅರ್ಥ ಮಾಡ್ಕೋಬೇಕು. ದುಡ್ಡು ಮಾಡಿ ಜೀವನ ಮಾಡೋದಲ್ಲ. ದುಡ್ಡು ಮಾಡೋದು ಜೀವನ ಆತಪ್ಪ ಅಂತಂದ್ರೆ ಅದು ಬದುಕುವಿಕೆ ಆಗತ್ತ. ಆದರೆ ದುಡ್ಡು ಮಾಡೋದ್ ಅಲ್ದೇನೆ ಮಾನವೀಯತೆಯಿಂದ ಮತ್ತು ಮೌಲ್ಯದಿಂದ ಬದುಕೋದು ಜೀವನ ಮಾಡೋದು, ಅಂದ್ರೆ ಜೀವನ ಸಾಗಿಸೋದು, ಬದುಕುವುದು ಅಂತ ಬರುತ್ತೆ. ಜೀವನ ಏನು ಸಣ್ಣದಿಲ್ಲ, ಬಹಳ ದೊಡ್ಡದೈತಿ. ದ ವರ್ಲ್ಡ್ ಇಸ್ ನಾಟ್ ಎನಫ್ ಅಂತ ಹೇಳಿ ಹಿಂದೊಂದು ಇಂಗ್ಲಿಷ್ ಒಳಗ ಪಿಕ್ಚರ್ ಬಂದಿತ್ತು. ಇರಬಹುದು ಅವರ ವ್ಯಾಖ್ಯಾನ ದೃಷ್ಟಿಕೋನದಿಂದ ಜಗತ್ತು ಬಹಳ ಸಣ್ಣದೈತಿ ಅಂತ ಅನ್ಬಹುದು. ಆದರೆ ಜೀವನ, ಬದುಕು ದೊಡ್ಡದೈತಿ ಅನ್ನೋದನ್ನ ಇಲ್ಲಿ ವ್ಯಾಖ್ಯಾನಿಸ್ಬೇಕಾಗತ್ತೆ. ಯಾಕಂದ್ರೆ ಇಂತಹ ನೀಟ್ ಬರೆಯೋದಾಗ್ಲಿ ಅಥವಾ ಯಾವುದೇ ಒಂದು ಎಕ್ಸಾಮ್ ಬರೆಯುವಂತ ಮಕ್ಕಳು, ಹುಡುಗರು ಧೃತಿಗೆಡಬಾರದು. ಭವಿಷ್ಯ ಇನ್ನು ಉಜ್ವಲ ಇರುತ್ತ. ಒಂದು ಬಿಟ್ಟು ಇನ್ನೊಂದು, ಇನ್ನೊಂದು ಬಿಟ್ಟು ಇನ್ನೊಂದು ಸ್ಟೆಪ್ ತಗೊಳ್ಳೋದ್ರಿಂದ ನಿಮ್ಮ ಭವಿಷ್ಯನ ಉಜ್ವಲ ಮಾಡ್ಕೋಬಹುದು ಅನ್ನೋದು ಈ ಮೂಲಕ ಮನವಿ. ವಿಷಯಕ್ಕೆ ಬರೋದಾದ್ರ, ಇದ ಸೋನಮ್ ವಾಂಗ್ಚುಕ್ ಅವರು ನೀಟ್ ಒಳಗ ಏನು ಸುಮಾರು ಹುಡುಗರು ತಮ್ಮ ಜೀವನನ ಕಳ್ಕೊಂಡ್ರಲ್ಲ, ಇದನ್ನ ತನಿಖೆಯಾಗಿ ಜಾರಿ ಆಗಬೇಕು ಅನ್ನೋದು ಅವ್ರ ವಿಚಾರನು ಇದ್ರೂ ಸತ್ಯಕ ಇಲ್ಲೇ ಸಾಕಷ್ಟು ಸಮಾನ ಮನಸ್ಕರು ಅವ್ರಿಗೆ ಕೈ ಜೋಡಿಸ್ಯಾರ ಮತ್ತು ಅಷ್ಟು ವಿರೋಧಿಗಳನ್ನು ಅವ್ರಿಗೆ ಸೇರ್ಕೊಂಡಾರ. ಕಾರಣ ಇಷ್ಟ, ಒಬ್ಬ ವ್ಯಕ್ತಿ ಒಂದು ಸರ್ಕಾರದ ವಿರುದ್ಧ, ಅಂದ್ರೆ ಇವತ್ತೇನ 16 ದಿವಸ ಆತು ಉಪವಾಸ ಸತ್ಯಾಗ್ರಹಕ್ಕೆ ಕುಂತು ಅವ್ರ ಒಂದು ದೇಹ ಬಹಳ ಕ್ಷೀಣಿಸೈತಿ, ವೇಟ್ ಲಾಸ್ ಆಗೈತಿ. ಆಮೇಲೆ ಅವ್ರ ಬಾಯಿ ಒಳಗ ಸ್ವಲ್ಪ ಏನೋ ತಿಂದಂಗ, ಏನೋ ಮೇಲಕ್ಕೆ ಹಾಕದಂಗ ಮಾಡ್ತಿರ್ತಾರ. ಅದನ್ನೆಲ್ಲ ನೋಡಿ ಸಾಮಾಜಿಕ ಜಾಲತಾಣದೊಳಗ ಸೋನಮ್ ವಾಂಗ್ಚುಕ್ ಅವರು ಸುಳ್ಳು ಉಪವಾಸ ಸತ್ಯಾಗ್ರಹ ಮಾಡಾಕತ್ತಾರ, ಈ ತರ ಏನೇನೋ ತಿನ್ನಕತ್ತಾರ, ಕಾಮರಾದ ಕಣ್ಣು ಮರೆಯಾಗಿ ಅಂತ ಕೆಲವೊಂದಿಷ್ಟು ಲೇಬಲ್ಗಳು ಅಂಟ್ಯಾಕತ್ತಾವ. ಅದು ಸಹಜ. ಒಬ್ಬ ವ್ಯಕ್ತಿ ದೇಶಾದ್ಯಂತ ಅಥವಾ ದೇಶದ ರಾಷ್ಟ್ರೀಯ ಪಕ್ಷದ ವಿರುದ್ಧವಾಗಿ ಈ ತರ ಒಂದು ಹೋರಾಟ ಮಾಡ್ಬೇಕಾದ್ರೆ ಅವರಿಗೆ ಲೇಬಲ್ಗಳು ಸಹಜ. ನಾನು ಆಗಲೇ ಹೇಳ್ದಂಗ ಅವರ ಸಹಪಾಠಿಗಳು, ಸಮಾನ ಮನಸ್ಕರು ಅವ್ರ ವಿರುದ್ಧನೂ ನಿಂತಿರೋ ಉದಾಹರಣೆ ಇಲ್ಲಿ ಕಾಣಬಹುದು. ಒಬ್ಬ ವ್ಯಕ್ತಿ ತಗೊಂಡಿರೋ ಎಲ್ಲಾ ಸ್ಟೆಪ್ಗಳು ಸರಿ ಅದಾವ ಅಂತ ಇಲ್ಲಿ ಒಪ್ಕೊಳಕ್ ಆಗಲ್ಲ. ಆದ್ರೆ ಸೈದ್ಧಾಂತಿಕವಾಗಿ ಅವ್ರ ಜೊತೆ ಕೆಲವೊಂದಿಷ್ಟು ಜನರು ನಿಂತಾರ. ಯಾಕಂದ್ರ ಅವರು ಕೇಂದ್ರ ಸರ್ಕಾರದ ವಿರುದ್ಧ ನಿಂತಿದ್ದಕ್ಕ. ಕೇಂದ್ರ ಸರ್ಕಾರದ ವಿರುದ್ಧ ನಿಂತಿದ್ದಕ್ಕೆ ಅನ್ನೋದಕ್ಕಿಂತ ಕೇಂದ್ರ ಸರ್ಕಾರದ ಧೋರಣೆಯ ವಿರುದ್ಧ ನಿಂತಾರ ಇವರು.
ಯಾಕಂತಂದ್ರ ಇದ ಕೇಂದ್ರ ಸರ್ಕಾರ ಅಭಿವೃದ್ಧಿ ಅನ್ನೋ ಹೆಸರದ ಮೇಲೆ ಪರಿಸರನ ನಾಶ ಮಾಡಾಕತ್ತೈತಲ್ಲ. ಇವತ್ತು ಪರಿಸರ ನಾಶ ಆತಪ್ಪ ಅಂತಂದ್ರ ನಾವು ಮುಂದಿನ ಪೀಳಿಗೆಗೆ ಏನು ಕೊಡಬೇಕು ಕೊಡುಗೆ ಅನ್ನೋದು ಸೋನಂ ವಾಂಗ್ಚುಕ್ ಅವರ ದೂರದೃಷ್ಟಿಕೋನದೊಳಗ ಇದು ಒಂದು ಸೇರ್ಪಡೆ ಆಗಿರ್ಬೋದು. ನಾ ಆಗ್ಲೇ ಹೇಳ್ದಂಗ ಎಲ್ಲಾ ಸಮಾನ ಮನಸ್ಕರು ಒಂದ ಕಡೆ ಇದ್ರೂ ಅವ್ರಿಗೆ ವಿರೋಧ ಯಾಕೆ ವ್ಯಕ್ತ ಆಗಕತ್ತಾವ ಅಂತಂದ್ರೆ ಅವರು ಇವತ್ತು 16ನೇ ದಿವಸ ಏನ್ ಉಪವಾಸ ಸತ್ಯಾಗ್ರಹ ಮಾಡಾಕತ್ತಾರ, ಆ ಉಪವಾಸ ಸತ್ಯಾಗ್ರಹದ ಸ್ಥಳ ಜಂತರ್ ಮಂತರ್, ದೆಹಲಿಯ ಜಂತರ್ ಮಂತರ್. ದೆಹಲಿಯ ಜಂತರ್ ಮಂತರ್ ಒಳಗ ಯಾಕ ನೀವು ಉಪವಾಸ ಸತ್ಯಾಗ್ರಹ ಮಾಡಾಕತ್ತೀರಿ, ನಿಮ್ಗೆ ಏನ್ ಬೇಕು ಅನ್ನೋ ಒಂದು ಲೇಬಲ್ ಅಂಟ್ತಂದ್ರ ಅದರ ಜೊತೆಗೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದೇನು ಹೊಸದಾಗಿ ಉದಯ ಆಗೇತಲ್ಲ, ಆನ್ಲೈನ್ ಪಾರ್ಟಿ, ಈ ಪಾರ್ಟಿಯ ಸಂಯುಕ್ತ ಆಶ್ರಯದೊಳಗ ಅವರು ಉಪವಾಸ ಸತ್ಯಾಗ್ರಹ ಮಾಡೋದು ಅವರದ ಬಳಗ ಅಂದ್ರ ಫ್ರೆಂಡ್ ಸರ್ಕಲ್, ಸಮಾನ ಮನಸ್ಕರು ಅಂತಾರಲ್ಲ, ಅವ್ರ ಬಳಗ ಒಳಗನ ಸ್ವಲ್ಪ ಆಗಿ ಬರವಲ್ದು. ಕಾರಣ ಮತ್ತ ಅದ ಬರ್ತ ನಿನ್ನೆ ಮೊನ್ನೆ ಆನ್ಲೈನ್ ಒಳಗೆ ಹುಟ್ಟುಕೊಂಡಿರೋ ಕಾಕ್ರೋಚ್ ಪಾರ್ಟಿಯ ಅಜೆಂಡಾಗಳು ಸರಿ ಇಲ್ಲ. ನಿಮ್ಮ ಒಂದು ಮನಸ್ಸಿಗೆ, ನಿಮ್ಮ ಒಂದು ಹೆಸರಿಗೆ ಘಾಸಿ ಆಗುವಂತ ಆಕ್ಟಿವಿಟಿ ಅದ್ರೊಳಗ ಅದಾವು ಅನ್ನೋದು ಅವ್ರದೇ ಸರ್ಕಲ್ ಒಳಗ ಕೆಲವೊಂದಿಷ್ಟು ಜನರು ಅಭಿಪ್ರಾಯ ಪಡಾಕತ್ತಾರ. ಮೇಲತ್ತು ನೀವ್ ಯಾಕ ಜಂತರ್ ಮಂತರ ಒಳಗ ಉಪವಾಸ ಸತ್ಯಾಗ್ರಹ ಮಾಡಾಕತ್ತೀರಿ, ನೀವು ಯಾರ ವಿರುದ್ಧ ಮಾಡಾಕತ್ತೀರಲ್ಲ, ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಏನು ನೀಟ್ ಲೀಕ್ ಆಗೋದಕ್ಕ ಧರ್ಮೇಂದ್ರ ಪ್ರಧಾನ್ ಅವರು ಏನು ಕಾರಣಕರ್ತರು ಅಂತಾರ, ಅವ್ರ ಮನಿ ಮುಂದೆ ಮಾಡಬೇಕಾಗಿತ್ತು ನೀವು ಅನ್ನೋದು ಅವ್ರದ್ದು ಒಂದು ಆಕ್ರೋಶ ಸಹಜ. ಉದಾಹರಣೆ, ನಮ್ ಗೆಳೆಯನು ಉಪವಾಸ ಸತ್ಯಾಗ್ರಹ ಕೂತಿದ್ನಪ್ಪ ಅಂತಂದ್ರ ಅಲ್ಯಾ ಕೂಡ್ತಿ ನೀನು, ಅವ್ರ ಮನಿ ಮುಂದೆ ಕೂಡ್ಬೇಕು ಅಂತೇಳಿ ಆಡು ಭಾಷೆ ಒಳಗೆ ನಾವೇನ್ ಹೇಳ್ತೀವಲ್ಲ, ಅದ ತರ ಅವರು ನೀವು ಧರ್ಮೇಂದ್ರ ಪ್ರಧಾನ್ ಅವ್ರ ಮುಂದೆ ನಿಲ್ಬೇಕಾಗಿತ್ತು, ಕೂಡ್ಬೇಕಾಗಿತ್ತು, ಅವ್ರ ಮನಿ ಮುಂದೆ ಕುಂತಿದ್ರ ನಾವು ನಿಮಗ ಬೆಂಬಲ ಕೊಡ್ತಿದ್ವಿ ಅಂತಾರ. ಆದ್ರ ಸೈದ್ಧಾಂತಿಕವಾಗಿ ನಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇದ್ರು ನಾವು ನಿಮ್ ಜೊತೆ ಅದೀವಂತನೂ ಅವ್ರು ಹೇಳಾಕತ್ತಾರ. ಇದು ಸ್ಪಷ್ಟ ಏನು ಪಡಿಸುತ್ತಪ್ಪ ಅಂತಂದ್ರ ಜಂತರ್ ಮಂತರ್ ಅನ್ನೋದು ಉಪವಾಸ ಸತ್ಯಾಗ್ರಹ ಅಂತ ಮಾಡುವಂತ ಒಂದು ಸ್ಥಳ ಇದ್ರೂ ಆ ಜಂತರ್ ಮಂತರ್ ಬಿಟ್ಟು ಬ್ಯಾರೆ ಕಡೆ ಸತ್ಯಾಗ್ರಹ ಮಾಡಾಕ ಬರಲ್ಲ. ಸರ್ಕಾರ ಒಂದು ಅಧಿಕೃತವಾಗಿ ಸ್ಥಾನ ಕೊಟ್ಬಿಟ್ಟೈತಿ, ಜಾಗ ಕೊಟ್ಬಿಟ್ಟೈತಿ. ಜಂತರ್ ಮಂತರ್ ಒಳಗ ನೀವ್ ಎಷ್ಟಾರ ಉಪವಾಸ ಸತ್ಯಾಗ್ರಹ ಮಾಡ್ರಿ. ಉದಾಹರಣೆ, ಹಿಂದ ನಮ್ಮ ಮಹಾರಾಷ್ಟ್ರದವರು ಅಣ್ಣಾ ಹಜಾರಿ ಅವರು ಇದ ಜಂತರ್ ಮಂತರ್ ಒಳಗನ ಉಪವಾಸ ಸತ್ಯಾಗ್ರಹಕ್ಕೆ ಕುಂತಿದ್ರು. ಇದು ಎಲ್ಲ ಒಂದು ಉಪವಾಸ ಮತ್ತು ಸತ್ಯಾಗ್ರಹ ಕುಂದ್ರಕ ಒಂದು ರೂಪರೇಷೆ ಆಗಿತ್ತಪ್ಪ ಅಂತಂದ್ರ ಇದರ ಮುಂದಿನ ಭಾಗ ಏನು. ಸೋನಂ ವಾಂಗ್ಚುಕ್ ಅವರು ತಮ್ಮ ದೈಹಿಕ ಒಂದು ವೇಟನ ಕಳ್ಕೊಂಡಾರ. ಅದು ಅಲ್ದೇನೆ ಒಂದು ಡಾಕ್ಟರ್ ಒಬ್ಬರು ಸಲಹೆ ಮೇಲೆ ಬಾಯಿಯೊಳಗ ಏನ ಇಟ್ಕೊಳ್ರಿ ಅಂತಾನು ಒಂದು ಸ್ಟೈಲ್ ಕೊಟ್ಟಿರ್ತಾರ. ಅದು ಏನು ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ, ಯಾಕಂದ್ರೆ ಕ್ಯಾಮ್ರಾ ಕಣ್ಣಿಗೆನು ಬಿದ್ದಿಲ್ಲ. ಅಂದ್ರ ಈ BP ಮತ್ತೆ ಶುಗರ್ ಇಂಬ್ಯಾಲೆನ್ಸ್ ಆಗ್ಬಾರ್ದು, ಹೋರಾಟ ದೀರ್ಘಾವಧಿ ತನ ನಡೀಲಿ ಅನ್ನೋ ಸ್ಟೈಲ್ ಇರ್ಬೋದು. ಅವರು ಆಹಾರ ತಗೊಳ್ಳದೆ ಇರ್ಬೋದು, ನೀರ್ ತಗೊಳ್ಳದೆ ಇರ್ಬೋದು, ಆ ಸ್ಟೈಲ್ ಒಳಗೆ ಏನಾದ್ರೂ ಬಾಯೊಳಗೆ ಇಟ್ಕೊಂಡಿರ್ಬೋದು ಅಥವಾ ಡಾಕ್ಟರ್ ಸಜೆಸ್ಟ್ ಮಾಡಿರಬಹುದು. ಉಪವಾಸ ಸತ್ಯಾಗ್ರಹ ಒಳಗ 16 ದಿವಸ ಜಗ್ಗ್ಯಾರ ಸೋನಂ ವಾಂಗ್ಚುಕ್ ಅವರು. ಇದು ಬಹಳ ದೀರ್ಘಾವಧಿ ಆಯ್ತು ಮತ್ತು ಕೇಂದ್ರ ಸರ್ಕಾರನು ಈ ಕಡೆ ಗಮನ ಕೊಡಬೇಕು. ಒಂದು ದೇಶದ ಸರ್ಕಾರದ ಮೌನ ಮತ್ತೆ ವಾಂಗ್ಚುಕ್ ಅವರ ಹಠಮಾರಿ ಇಲ್ಲೇ ಕೆಲಸ ಮಾಡುತ್ತ. ಇಬ್ರು ಸ್ವಲ್ಪ ಸಡಿಲಿಕೆ ಮಾಡಿದ್ರ ಬಹಳ ಒಳ್ಳೇದಾಗತ್ತ. ವಾಂಗ್ಚುಕ್ ಅವರು ಮಾಡ್ತಾ ಇರೋ ಹೋರಾಟದೊಳಗ ಜಯ ಸಿಗುತ್ತನ್ನೋ ಸ್ಪಷ್ಟತೆ ಇಲ್ಲೇ ಇನ್ನು ಕಾಣವಲ್ದು. ಯಾಕಂತಂದ್ರ ಕೇಂದ್ರ ಸರ್ಕಾರ ಏನು ಮೌನ ವಹಿಸೈತಲ್ಲ, ವಾಂಗ್ಚುಕ್ ಅವರ ಮಾತು ಅವರು ಒಪ್ಕೊಳಕ್ ತಯಾರಿ ಇದ್ರೂ ಸಹ ಅದು ಒಪ್ಕೊಳ್ಳೋ ತರ ಇಲ್ಲ. ಅಷ್ಟು ಸ್ಟ್ರಾಂಗ್ ಬೇಡಿಕೆ ಅದಾವು ವಾಂಗ್ಚುಕ್ ಅವ್ರದ್ದು. ಲಡಾಖಿಗೆ ನ್ಯಾಯ ಒದಗಿಸೋದು ಅಂದ್ರೆ ಅಲ್ಲೇನ್ ಅಭಿವೃದ್ಧಿ ಕಾರ್ಯಗಳು ಆಗಕತ್ತಾವಲ್ಲ, ಅವು ಯಾವ ಆಗಾಕ ಅವಕಾಶ ಇಲ್ದಂಗ ಆಗತ್ತ. ಇಂತಹ ಬೇಡಿಕೆಗಳು ವಾಂಗ್ಚುಕ್ ಅವರು ಅದಾವ್. ಇನ್ನ ಇವ್ರ ಮಾತು ಕೇಳಿದ್ರಂದ್ರ ಅಭಿವೃದ್ಧಿ ಮಾಡಕ್ ಆಗಲ್ಲ, ಅಭಿವೃದ್ಧಿ ಅಂತ ನೋಡಿದ್ರಂದ್ರ ಇವ್ರ ಮಾತು ಕೇಳಾಕ್ ಆಗಂಗಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರ ಇದ ನಮ್ಮ ಕರ್ನಾಟಕದೊಳಗ ಬಹುಶಃ ಕೊಪ್ಪಳ ಜಿಲ್ಲಾ ಅಂತ ಅನ್ಕೋತೀನಿ, ವಿಂಡ್ ಫ್ಯಾನ್ ಕೂಡಿಸೋ ಸಲುವಾಗಿ ಸಾಕಷ್ಟು ಗಿಡ ಕಡಿದ್ರು. ಒಬ್ಬ ರೈತ ತನ್ನ ಭವಿಷ್ಯ ಸಲುವಾಗಿ ತನ್ನ ತೋಟದೊಳಗ ತನ್ನ ಹೊಲದೊಳಗ ಒಂದು ಗಿಡ ಕಡ್ದಿದ್ದು ಏನಾದ್ರೂ ಫಾರೆಸ್ಟ್ನರಿಗೆ ನಜರಿಗೆ ಬಂದ್ರ, ಗಮನಕ್ಕೆ ಬಂದ್ರಂದ್ರ ಅದಕ್ಕೆ FIR ಇನ್ನೊಂದು ಮತ್ತೊಂದು ಅಂತ ಹೇಳಿ ರಗಳಿ ಮಾಡ್ತಾರ. ಆದ್ರ ಈ ಅಭಿವೃದ್ಧಿ ಅನ್ನೋ ಹೆಸರ ಮೇಲೆ ಘಂಟಾಘೋಷವಾಗಿ ಗಿಡ ಕಡಿತಾರಲ್ಲ, ಇವರು ಎಲ್ಲಿಂದ ಪರ್ಮಿಷನ್ ತಗೊಂಡ್ರು, ಹೆಂಗ ತಗೊಂಡ್ರು, ಇದಕ್ ಫಾರೆಸ್ಟ್ನರ್ ಪರ್ಮಿಷನ್ ಕೊಟ್ರ,
ಅಷ್ಟು ಸುಲಭಕ್ಕ ಗಿಡ ಕಡ್ಯಾಕ ಪರ್ಮಿಷನ್ ಕೊಡಾಕ ಬರ್ತಿರಂಗಿಲ್ಲ. ಆದ್ರೆ ಈ ಉಳ್ಳವರು ಇಂಥವ್ರಿಗೆ ಹೆಂಗ ಪರ್ಮಿಷನ್ ಸಿಗ್ತಾವ ಅನ್ನೋದು ಇಲ್ಲೇ ಪ್ರಶ್ನೆ ಹುಟ್ಟುತ್ತ. ಇದು ಉದಾಹರಣೆ, ಸಣ್ಣ ಉದಾಹರಣೆಯಾಗಿ ತಗೊಂಡಾಗ ಮಾತ್ರ ಲಡಾಖದ ಪರಿಸ್ಥಿತಿ ಏನನ್ನೋದು ಅರ್ಥ ಆಗುತ್ತೆ. ನಾವು ಇಲ್ಲೇ ಕೇಂದ್ರ ಸರ್ಕಾರದ ಪರ ವಿರೋಧ ಅಥವಾ ವಾಂಗ್ಚುಕ್ ಅವರ ಪರ ವಿರೋಧ ಮಾತಾಡಕತ್ತಿಲ್ಲ, ವಸ್ತುಸ್ಥಿತಿ ನಿಮ್ಮ ಮುಂದ ಇಡೋ ಪ್ರಯತ್ನ ಮಾಡಾಕತ್ತೀವಿ. ಹಿಂಗಾಗಿ ಕೇಂದ್ರ ಸರ್ಕಾರ ವಾಂಗ್ಚುಕ್ ಅವರ ಬೇಡಿಕೆಗಳು ಈಡೇರ್ಸಕ್ ಹೋಗಂಗಿಲ್ಲ, ಒಪ್ಕೊಳಕ್ ಹೋಗಂಗಿಲ್ಲ. ಹಂಗಂತ ಹೇಳಿ ಒಬ್ಬ ವ್ಯಕ್ತಿ, ದೇಶದ ಪರಿಸರವಾದಿ, ತನ್ನ ಜೀವನ ಪೂರ್ತಿ ಲಡಾಖನ್ನ ಉಳಿಸೋದ್ರೊಳಗ ಮತ್ತೆ ಈಗೇನು ನೀಟ್ ಪರೀಕ್ಷೆ ಲೀಕ್ ಆತಲ್ಲ ಇದರ ವಿರುದ್ಧ ಕೇಂದ್ರದ ಕೆಲವೊಂದಿಷ್ಟು ಮಂತ್ರಿಗಳು ತಲೆದಂಡ ಆಗ್ಬೇಕು ಮತ್ತು ಅದು ಮುಂದೆ ಲೀಕ್ ಆಗ್ಬಾರ್ದು ಲೀಕ್ ಆಗಬಾರ್ದು, ಹುಡುಗರ ಭವಿಷ್ಯದ ಜೊತೆಗೆ ಆಟ ಆಡಬಾರ್ದು ಅನ್ನೋ ಏನ್ ಅವರ ಒಂದು ಅಜೆಂಡಾ ಐತಿ, ಈ ಅಜೆಂಡಾನು ಕೂಡ ಸೋಲೋ ಸಾಧ್ಯತೆ ಬಹಳ ಕಡಿಮೆ ಐತಿ. ಹಿಂಗಾಗಿ ಪರಿಸ್ಥಿತಿ ಬಹಳ ಗಂಭೀರ ಆಗೈತಿ. ಆದ್ರೂ ಕೇಂದ್ರ ಸರ್ಕಾರದ ಈ ಹಠಮಾರಿ ಧೋರಣೆ ಅಷ್ಟು ಸರಿ ಅಲ್ಲ ಅಂತಾನು ಅನ್ಬಹುದು. ಒಂದ್ ಕಡೆ ಕೇಂದ್ರ ಸರ್ಕಾರ ಇವರ ಬೇಡಿಕೆಗಳು ಒಪ್ಕೊಂಡ್ರಪ್ಪ ಅಂತಂದ್ರೆ ತಾನು ಸ್ವತಂತ್ರ ಆಗ್ಬಹುದು ಅನ್ನೋದು ಒಂದ್ ಕಡೆ ಆದ್ರೆ, ಬೇಡಿಕೆ ಒಪ್ಕೋಲಿಲ್ಲಪ್ಪ ಅಂತಂದ್ರ ನಾಳೆ ಸೋನಂ ವಾಂಗ್ಚುಕ್ ಅವರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆತಂದ್ರೆ ದೇಶಾದ್ಯಂತ ಜನಾಂದೋಲನನು ಆಗಬಹುದು. ಯಾವ ಮಟ್ಟಕ್ಕೆ ಅದು ಕೆಟ್ಟ ಪರಿಣಾಮ ಬೀರಬಹುದು ಕೇಂದ್ರ ಸರ್ಕಾರದ ಮೇಲೆ ಅನ್ನೋದು ಕೇಂದ್ರ ಸರ್ಕಾರ ಈಗನು ಯೋಚನೆ ಮಾಡಬೇಕಾಗತ್ತ. ಇಷ್ಟೆಲ್ಲಾ ಬೆಳವಣಿಗೆ ಕಾರಣ ಆಗಿರೋ ಈ ಒಂದು ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಇವೆಲ್ಲ ನಮ್ಮ ದೇಶದ ದೋಷಗಳು ಹೆಂಗದಾವ್ ನೋಡು ಅಂತ ತೋರಿಸ್ಕೊಟ್ಟಂಗಾಗತ್ತ. ಕೈಗನ್ನಡಿ ಇದ್ದಂಗ. ಇದ್ರ ನಡಬರ್ಕ ದೇಶದ ಸರ್ಕಾರ ಮತ್ತೆ ಸಚಿವರು ಬರೀ ತಮ್ಮ ಫೈಲ್ ಒಳಗನ ಕಳೆದ್ ಬಿಡ್ತಾರ. ಫೈಲ್ ನೋಡು, ಅದು ನೋಡು, ಇದು ನೋಡು, ಫೈಲ್ ಮೂವ್ ಮಾಡು, ಫೈಲ್ ಒಳಗ್ ಮಾತ್ರ ಅಭಿವೃದ್ಧಿ, ಇಂಥ ವಿಚಾರದೊಳಗ ಯಾವುದು ಅಭಿವೃದ್ಧಿ ಕಾಣಂಗಿಲ್ಲ ಅನ್ನೋದಕ್ಕ ಇದ ಸಾಕ್ಷಿ ಆಗುತ್ತೆ. ದೇಶ ಮತ್ತು ದೇಶದ ಅಭಿವೃದ್ಧಿ ಅನ್ನೋ ವಿಚಾರದೊಳಗ ಅಂದ್ರೆ ಏನು ಕೆಲವೊಂದಿಷ್ಟು ಫೈಲ್ಗಳು ಓಡಾಡ್ತಿರ್ತಾವಲ್ಲ, ಆ ಫೈಲಿನ ಧೂಳು ಒಳಗ ಸರ್ಕಾರ ಆಗ್ಬಹುದು ಮತ್ತೆ ಮಂತ್ರಿ ಮಂಡಲ ಒಳಗ್ ಹೊಕ್ಕೋಬಾರ್ದು, ಹೊರಗ್ ಬರ್ಬೇಕು, ನೆಲದ ಮೇಲೆ ಕಾಲಿಡಬೇಕು. ಇಂಥ ವಿಷಯಗಳು ಗಂಭೀರತೆಗಳನ್ನ ನೋಡ್ಬೇಕು, ಅರಿಬೇಕು, ಅರ್ಥ ಮಾಡ್ಕೋಬೇಕು. ಸತ್ಯಾಸತ್ಯತೆ ಅರ್ಥ ಮಾಡಿಕೊಂಡು ಇದು ಕೇವಲ ಒಬ್ಬ ವ್ಯಕ್ತಿಯ ವಿಚಾರ ಅಲ್ಲ, ಒಬ್ಬ ವ್ಯಕ್ತಿಯ ಮರಣಾನಂತರ ಉಪವಾಸ ಅಲ್ಲ, ಒಬ್ಬ ವ್ಯಕ್ತಿಯ ಜೀವನ್ ಮರಣದ ವಿಚಾರ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲ ವ್ಯಕ್ತಿಗಳ ಒಂದು ಛಾಯೆ ಇದು, ಬಿಂಬ, ಪ್ರತಿಬಿಂಬ, ನೆರಳು ಅಂತೀವಲ್ಲ ಆ ತರ ನೆರಳು ತರ ಕೆಲಸ ಮಾಡ್ತಿರೋ ಇಂಥ ವಿಚಾರಗಳಿಗೆ ಸರ್ಕಾರಗಳು ಕಿವಿಗೊಡ್ಬೇಕು, ಹೋಗೊಡ್ಬೇಕು. ಎಷ್ಟು ಸಾಧ್ಯ ಆಗತ್ತ ಅಷ್ಟು ನಿಮ್ಮ ಬೇಡಿಕೆಗಳು ಈಡೇರಿಸ್ತೀವಿ ಮತ್ತೆ ಅಭಿವೃದ್ಧಿನೂ ಮಾಡ್ತೀವಿ ಅಂತ ಹೇಳ್ಬೇಕಾಗತ್ತ. ಇಲ್ಲಪ್ಪ ಅಂತಂದ್ರ ಬರೋ ದಿನದೊಳಗ ಜನರು ದಂಗೆ ಏಳಬಹುದು, ಬೀದಿಗಿಳಿಬಹುದು, ಆಂದೋಲನಗಳು ಶುರು ಮಾಡ್ಕೋಬಹುದು. ಅವಾಗ ದೊಡ್ಡ ಪ್ರಮಾಣದೊಳಗ ಮುಜುಗರ ಅನುಭವಿಸ್ಬೇಕಾಗತ್ತೆ ಕೇಂದ್ರ ಸರ್ಕಾರ. ಇಂತಹ ವ್ಯಕ್ತಿಗಳಿಗೆ ನೈತಿಕವಾಗಿ ಬೆಂಬಲ ಕೊಟ್ಟು, ಆಯ್ತು ನಿಮ್ಮ ಬೇಡಿಕೆಗಳನ್ನ ಸಾಧ್ಯ ಆದಷ್ಟು ಪರಿಶೀಲಿಸ್ತೀವಿ, ಸಾಧ್ಯ ಆದಷ್ಟು ಅದನ್ನ ಗಣನೆಗೆ ತಗೊಂತೀವಿ, ಮತ್ತೆ ಅಭಿವೃದ್ಧಿ ಕಡೆನೂ ಲಕ್ಷ್ಯ ತಗೊಂತೀವಿ ಅಂತ ಹೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬಂದ್ರಪ್ಪ ಅಂತಂದ್ರ ಆದಷ್ಟು ಜಲ್ದಿ ಈ ಒಂದು ಉಪವಾಸ ಸತ್ಯಾಗ್ರಹ ಮುಗಿಲಿ ಅನ್ನೋದು ನಮ್ದು ಆಶಯ ಅಂತ ಹೇಳ್ತಾ ನಮ್ಮ